ಖರ್ಚಾಗುತ್ತೆ ಸರ್ಕಾರದಿಂದ ಕೊಡಿ ಅಂತ. ನಾನು ತಿಳ್ಕೊಂಡಿದ್ದು ಏನು ಜಿಪುಣರು ಒಂದು 50 ಲಕ್ಷ ಕೊಡೋಣ ಅಂದರೆ 23 ಮತ್ತು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬರ್ಕೊಂಡಿದ್ರು ಕೊಟ್ಟಿದ್ದು ಬೇರೆ ವಿಷಯ. ನಾನು ಯಾಕಿದೆ ಹೇಳಿದ್ರೆ, ನಾವು ನಮ್ಮ ಸಮಾಜ ಕಲ್ಯಾಣ ಸಚಿವರು ನಮ್ಮ ಜೊತೆಗೆ ಬೆನ್ನೆಲುಬಾಗಿ ನಿಂತರೆ ಇಂಥ ಬೇಕಾದಷ್ಟು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಹುಟ್ಟಿ ನಿಮ್ಮ ಜೊತೆಗೆ ಇರೋದೇ ಈ ಕೆಲಸ ಮಾಡೋಕ್ಕೆ. ಪವರ್ ಸೆಕೆಂಡ್ರಿ, ಒಂದು ಡೆಮೋಕ್ರಸಿ ಉಳಿಬೇಕು, ಸಂವಿಧಾನ ಉಳಿಬೇಕು. ಅದಿದ್ರೆ ದೇಶ ಉಳಿತದೆ, ನಾವೆಲ್ಲ ಉಳಿತೀವಿ. ಸೊ ಆ ಥರದ ವಾತಾವರಣ ಸೃಷ್ಟಿ ಆಗ್ತಾಯಿದೆ ದೇಶದಲ್ಲಿ. ಸೊ ಬೇರೆ ಬೇರೆ ಪ್ರದೇಶಗಳಿಂದ ಇಂಟೆಲೆಕ್ಚುಯಲ್ಸು ಮತ್ತು ಮುಖ್ಯ ಅತಿಥಿಗಳೆಲ್ಲ ಬಂದಿದ್ದಾರೆ. ನಾವು ಇಂಥ ಒಂದು ಜಾಗೃತಿಯನ್ನು ಮಾಡುವ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೊರತುಪಡಿಸಿ 2 ಪ್ರಮುಖವಾದಂಥ ಹೆಸರುಗಳನ್ನು ಜ್ಞಾಪಿಸ್ಕೋಬೇಕಾಗುತ್ತೆ. ಒಂದು ಮಹಾತ್ಮ ಫುಲೆಯವರು, ಇನ್ನೊಂದು ಸಾವು ಮಹಾರಾಜ್. ಅವರು ಕಟ್ಟಿದಂಥ ಸಮಾಜ ಸತ್ಯಶೋಧನ ಸಂಘಟನೆ, ಅದನ್ನು ಮುಂದುವರಿಸಿ ಬ್ರಾಹ್ಮಣ ಮತ್ತು ಬ್ರಾಹ್ಮಣೇತರ ಹೋರಾಟದ ಸಂಕೇತವಾಗಿ ಕಟ್ಟಿ, ನಂತರ ಅದು ಸಾವು ಮಹಾರಾಜರವರು 50% ರಿಸರ್ವೇಷನ್ನ ನಾನ್ ಬ್ರಾಹ್ಮಣ ಕೊಟ್ಟಾದಂಥ ಲೋಕಮಾನ್ಯ ತಿಲಕರಿಗೆ ಅವರಿಗೆ ನಡೆದ ಸಂಘರ್ಷಗಳು ಅದು ಯಾವುದಕ್ಕೂ ಸೊಪ್ಪಾಗ್ದೇ ಎಲೆಕ್ಷನ್ 3 ತಿಂಗಳಲ್ಲೇ ಅಲ್ಲಿ 2,000 5,000 ನೋಡಿರೋದು ಬಿಹಾರದ ಜನರು. ಅಷ್ಟೊಂದು ಬಡತನ. 10,000 ರೂಪಾಯಿ ಹಾಕಿದ ಮೇಲೆ ಈ ಕಾನ್ಸ್ಟಿಟ್ಯೂಷನಲಿ ಕ್ರಿಯೇಟೆಡ್ ಬಾಡಿ ಎಲೆಕ್ಷನ್ ಕಮಿಷನ್ ವಿಚ್ ಇಸ್ ಇಂಡಿಪೆಂಡೆಂಟ್, ಅದು ಸುಮ್ಮನೆ ಇದೆ ಅಂದರೆ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸೋರು ಯಾರು, ಉಳಿಸೋರು ಯಾರು, ಬಲಪಡಿಸೋರು ಯಾರು? ಸೊ ಈ ವೇದಿಕೆ ಇದನ್ನು ಪ್ರಶ್ನೆ ಮಾಡೋಕ್ಕಿರ್ತಕ್ಕಂಥ ಬಲವಾದಂಥ ವೇದಿಕೆ. ಇಂಥ ಸಂಗತಿಗಳು ಈಗ ನಾವು ಸೋಷಿಯಲ್ ಬಾಯ್ಕಾಟ್ ಕಾಯ್ದೆಯನ್ನು ತಂದ್ವಿ. ಸೋಷಿಯಲ್ ಬಾಯ್ಕಾಟ್ ನಾನೇ ಮಾಡಿಸಿ ಅದು ಪಾಸಾಗಿ ಬಂತು. ಸ್ವಾತಂತ್ರ್ಯ ಬಂದು 78 ವರ್ಷಕ್ಕಾಗ್ತದೆ, 8 ವರ್ಷಕ್ಕೆ ಆಗ್ತದೆ. 79 ದಾಟಿ 70ಕ್ಕೆ ಕಾಲಿಡ್ತೀವಿ. ಇನ್ನೂ ಸಾಮಾಜಿಕ ಬಹಿಷ್ಕಾರ ಮರ್ಯಾದೆಯಂತೆ ನಡೀತಾ ಇದೆಯಲ್ಲ, ಅದಕ್ಕೂ ಒಂದು ಕಾಯ್ದೆ ತರಬೇಕು. ನೆಕ್ಸ್ಟು ಅಂದರೆ ಕಾನೂನು ಯಾರಿಗೋಸ್ಕರ ಇದ್ದಾವೆ?